2 ದಿನ ಕೂಲಿ ಮಾಡಿದ್ರೆ 2,000 ಬಂತು ಹೋಗ್ರಿ. ಇನ್ನು 28 ದಿನ ಡಿಸ್ಟೆನ್ಸ್ ಉಳ್ಕತ್ತದೆ ತಿಂಗಳಲ್ಲಿ. ಏನು ಅವನು ಹಾಕೋದು? ಯಾರ ಅಪ್ಪನ ಮನೆ ದುಡ್ಡು ಅಂತ ಹಾಕ್ತಾನೆ, ಟ್ಯಾಕ್ಸ್ ಹಾಕ್ತಾನೆ, 1 ಡಬ್ಬಲ್ಲು ನಮ್ಮ ದುಡ್ಡು ನಮಗೆ ಕೊಡೋದು. 2,000 ರೂಪಾಯಿ ಅವ್ರು ಹಾಕೋದಿರ್ಲಿ ಮೇಡಮ್. ಈಗ ನಮ್ಮ ತಲೆಗಳ ಮೇಲೆ ಸಾಲ ಒರೆಸಿರೋದೇ ಸಾಕಾಗಿಲ್ವಾ? 2,000 ರೂಪಾಯಿ ಕೊಡೋಕೆ ಯಾರು ದುಡ್ಡು? ನಮ್ಮ ದುಡ್ಡೇ ತಾನೆ, ಯಾಕೆ ಕೊಡಬೇಕು? ದುಡಿಮೆ ಮಾಡಿ ಗೇಯ್ಕೊಂಡು ತಿನ್ನಬೇಕು. ಇದೇ ರೀತಿ ಬಿಟ್ಟಿ ಭಾಗ್ಯ ಕೊಟ್ಟು ನಮ್ಮ ದೇಶನೂ ಕೂಡ ಶ್ರೀಲಂಕಾ ಮತ್ತು ಪಾಕಿಸ್ತಾನ ಆದಂಗೆ ಆಗ್ಬಿಟ್ರೆ ನಾವೇನು ಮಾಡಬೇಕು? ಹೇಳ್ಬೇಕು ನೀವೆಲ್ಲ ಇದನ್ನ. 2,000 ಕೋಟಿ ಇಲ್ಲಿಂದ ಕಾಸು ಇಲ್ಲಿಂದ ಬರ್ತೈತೆ ಅಂತ. ಅದು ಇಲ್ಲಿ 2,000 ಇವಾಗ ಒಂದು ಮನೇಲಿ 3 ಜನ ಇರ್ತಾರೆ, 3 ಜನಕ್ಕೆ 6,000 ಹೋಯ್ತು ಅಂದರೆ ಈ ಕಾಸು ಇಲ್ಲಿಂದ ಬರ್ತೈತೆ. ನಮ್ಗೆ ದುಡ್ಡು ಬೇಡ, ಅವರು ಫ್ರೀಯಾಗಿ 2,000 ಕೊಡೋದು ಬೇಡ. ನಾವು ಬಿಟ್ಟು ದುಡ್ಡೇ ನಾವು ತಿನ್ಬೇಕು ಅನ್ನೋದೇನಿಲ್ಲ. ನಾವು ಶ್ರೇಷ್ಠ, ನಾವು ಕಷ್ಟ ಬಿದ್ದು ತಿನ್ಬೇಕಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಬಿಟ್ಟಿ ದುಡ್ಡು ನಾವು ತಿನ್ನಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ದುಡ್ದು ನಾವು ತಿನ್ಬೇಕಷ್ಟೇ. ನಾವು ಅವ್ರು ಕೊಡೋ 2,000 ನಮ್ಗೆ ಅಮೂಲ್ಗೆ ನಮಗೆ ಅದು ಸುಖ ಇಲ್ಲ. ನಾವು ಗೇತ್ ತಿನ್ನಬೇಕು, ದುಡ್ಕೊಂಡು ತಿಂತೀವಿ. 2ರಷ್ಟು ದುಡ್ಕೊಬೋದು ಅಲ್ಲ. ಅವ್ರ ಆಳ್ವಿಕೆಯಲ್ಲಿ ಬರೀ ಸಾಲ ಮಾಡದೆ ಯಾರದೇ ಐತೆ ಹೊರತು ಸಾಲ ತೀರ್ಸುವಂತ ಕೆಲಸ ಮಾಡಿಲ್ಲ. ದುಡ್ಡು ನಮ್ಗೇನು ಬೇಕು? 2,000 ಅದು ನಮ್ಗೇನು? ನಾವೇ ಕೊಡ್ತೀವಿ ಅವ್ರಿಗೆ. ನಾವೇ ಕೊಡ್ತೀವಿ. ನಮ್ಮ ವ್ಯವಸಾಯ ನಮ್ಗೆ ಬೇಕಾದಷ್ಟು ಇದೆ. ನಮಗೆ ಸರ್ಕಾರ ಚೆನ್ನಾಗಿರ್ಬೇಕು, ಜನ ಚೆನ್ನಾಗಿರ್ಬೇಕು. ಎಲ್ಲ ಈ 2,000 ಯಾರಿಗೂ ಕೊಡ್ತಾರೆ, ಯಾರಿಗೂ ಬಿಡ್ತಾರೆ, ನಮ್ಗೇನು ಬೇಕಿಲ್ಲ ಅದೆಲ್ಲ. ಮೇಡಮ್ 2,000 ಅವ್ರು ಕೊಡೋದೇನು ಮೇಡಮ್? ನಾವೇ ಕೊಟ್ಬಿಡ್ತೀವಿ ಅವ್ರಿಗೆ ಬೇಕಾದ್ರೆ. 2,000 ಅವ್ರು ಕೊಡ್ತಾರೆ ಇವತ್ತು. ನಾಳೆ ದಿನ ನಮ್ಮ ತಲೆ ಮೇಲೆ ಎಳೆದು ಇನ್ನೂ 50,000 ಲೂಟಿ ಹೊಡೆದು ತಿನ್ನುವಂಥ ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಅವಮಾನ ತಡೆಯೋಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮಗೆ ಆಗ್ತಾ ಇಲ್ಲ. ಆಯಿತು, ಬಟ್ ಸಾಲಿದಕ್ಕೆ ಒಂದು ಹುಟ್ಟೋ ಮಗಿತ್ತವಿಂದ ಹಿಡ್ದು ಈಗಿನ ಪ್ರಜೆವರೆಗೂ ಹಣ್ಣು ಮುತ್ಕೋ ಆಗೋವರೆಗೂ 25,000 30,000 ತಲೆ ಮೇಲೆ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಇಲ್ಲಿವರೆಗೂ 65-70 ವರ್ಷ ಅವರು ರಾಜ್ಯ ಆಳಿ ಇಷ್ಟು ಸಾಲ ಮಾಡಿಬಿಟ್ಟು ಹೋಗಿದ್ರು. ನಮ್ಮ ನರೇಂದ್ರ ಮೋದಿಯವರು ಬಂದಮೇಲೆ ಎಲ್ಲ ಸಾಲ ತೀರಿಸಿ ಇನ್ನೊಂದು 250 ರೂಪಾಯಿ 300 ರೂಪಾಯಿ ಇರ್ಬೋದು. ಅದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. 2,000 ರೂಪಾಯಿ ಅವ್ರು ಹಾಕೋದಿರ್ಲಿ ಮೇಡಮ್. ಈಗ ನಮ್ಮ ತಲೆಗಳ ಮೇಲೆ ಸಾಲ ಒರೆಸಿರೋದೇ ಸಾಕಾಗಿಲ್ವಾ? 70 ವರ್ಷದಿಂದ ಸಾಲ ಒರೆಸ್ಕೊಂಡು ನಮ್ಮನ್ನು ಕರ್ಕೊಂಡೋಗ್ತಾನೆ. ಇನ್ನು ನಮ್ಮ ಮಕ್ಳ ಮೇಲೆ ಒರೆಸ್ಬೇಕು ಅನ್ನೋ ಆಸೆ ಅವ್ರಿಗೆ. ನಾವು ಫ್ರೀಯಾಗಿ ನಾವು ದುಡ್ಕೊಂಡು ತಿನ್ಕೊಂಡು ಮಕ್ಕಳು ಚೆನ್ನಾಗಿರಲಿ, ಭವಿಷ್ಯ ಚೆನ್ನಾಗಿರಲಿ. ಎಲ್ಲ 2,000 ಕೊಡೋದು ಏನು ಮೂಲಕ್ಕೆ ಕುಂಡುಸಕ್ಕೆ ಕೊಡ್ತಾವ್ರೆ ಇವರು. 2,000 ಕೊಡ್ತಾಯಿದ್ದೀವಿ, ನೀವೆಲ್ಲ ಕೆಲ್ಸಕ್ಕೆ ಹೋಗ್ಬೇಡ್ರಿ ಅಂತನಾ? ಇನ್ನು ಕೆಲಸ ಕಾರ್ಯ ತೋರಿಸ್ಲಿ ಬಿಡಿ. ಯುವ ಜನತೆ ಯಾರು ವಿದ್ಯೆ ಇದೆಲ್ಲ ಹೊಂದಿರ್ತಾರೆ, ಅವ್ರಿಗೆ ಯಾವ ಕೆಲಸ ಇಲ್ದಿರೋ ಸರ್ಟಿಫಿಕೇಟ್ ಇಟ್ಕೊಂಡು ಅಲಿತಾರೆ. ಅಂಥವ್ರಿಗೆಲ್ಲ ಕೆಲಸ ಕೊಡಲಿ ಬಿಡಿ. ಅವರೇ ದುಡ್ಕೊಂಡು ತಿನ್ನೋ ಶಕ್ತಿ ಇರುತ್ತೆ ತಾನೇ. ನೀ ಯಾವನು ಕೇಳಕ್ಕೆ? ಇವ್ರು ಬರೀ 2,000 ರೂಪಾಯಿಗೆ ಅವ್ರ ಮೇಲೆ ಕುಂಡಿಸ್ತಾರಾ? 2,000 ರೂಪಾಯಿ ಏನು ಸಾಲಕ್ಕಾಗತ್ತದು? ಒಂದು ರೇಷನ್ ತರೋಕೋರು ಸಾಕಾಗಲ್ಲ ಅದು 2,000 ರೂಪಾಯಿ. ಅಕ್ಕಿ ಕೊಟ್ಟು ಎಲ್ಲ ದುಡ್ಡು ಕೊಟ್ಟರೆ ನಾನು ಕೆಲಸಕ್ಕೆಲ್ಲ ಹೋಯ್ತೀನಿ. ಹೇಳ್ರಪ್ಪ. ಇವತ್ತು ಹೇಳ್ತಾನೆ ನಾನು ಮುಖ್ಯಮಂತ್ರಿ ಆಗ್ಬಿಟ್ರೆ ಅದು ಮಾಡ್ತೀನಿ, ಇದು ಮಾಡಿಬಿಡ್ತೀನಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಜನನ ಹಾಳು ಮಾಡ್ತಾನೆ ಹೊರತು ಉದ್ಧಾರ ಮಾಡೋಕ್ಕೆ ಅವನ ಕೈಲಿ ಆಗೋದೇ ಇಲ್ಲ. ನನ್ನ ಭಾವನಾತ್ಮಕವಾದ ಜೀವಿ ನಾನು. ನಾವು ದುಡ್ಡು ಪಡ್ಗೆಲ್ಲ ಅಪೇಕ್ಷೆ ಪಡಲ್ಲ. ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇನೆ. 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂತಾರೆ. ಎಲ್ಲಿಂದ ತಂದು ಕೊಡ್ತಾರೆ? ನಾವು ಕೊಡಲ್ಲ ಅಂತಾರೆ. ತಿರ್ಗಿ ನಮ್ಮ ತಲೆ ಮೇಲೆ ಹಾಕದೆ ಅವ್ರು 2,000 ಕೊಡ್ದಿದ್ದು ನಮ್ಮ ಅಪ್ಪನ ನಮ್ಮ ತಾತನ 2 ದಿನ ಕುಡ್ಕೊಂಬಿಡ್ತಾನೆ. ತಿರ್ಗಿ ಅವ್ರ ಕಡೆಗೆ ಓದ್ತದದು. ಆಯ್ತು, ಆಮೇಲೆ ಹೇಳ್ಕೊಳಕ್ಕೇನು ದೊಡ್ಡದಾಗಿ ಹೇಳ್ತಾನೆ. ಎಲ್ಲಿಂದ ತಂದು ಕೊಟ್ಬಿಡ್ತಾರೆ? ಏನು ಕೆರೆಯಾಗ ನಮ್ಮ ಮಣ್ಣ ತಗೊಂಡಾಗ ನಂದು ಇಷ್ಟು ಕೊಟ್ಬಿಡಕ್ಕೆ. ಅವ್ರು 2,000 ಕೊಡ್ತಾರೆ ಅಂತ ಮನೆ ಸೋಂಬೇರಿಗಳಾಗ್ಬಿಡ್ತಾರೆ. ಅವರು ಈಗ ಎಲೆಕ್ಷನ್ ಬಂತು, ಓಟ್ಗಳು ತೊಗೊಳ್ಬೇಕು, ಕೆಲವು ಆಶ್ವಾಸನೆಗಳು ಕೊಡ್ತಾರೆ, ಕೊಟ್ಟು 2 ತಿಂಗಳು ಮುಂದುವರಿಸ್ತಾರೆ, ತಿರ್ಗಿ ಅದೇ ಸ್ಥಿತಿ ಬರ್ತೈತೆ. ನೀವು ಮನುಷ್ಯ ಬೇಡ ಮೇಡಮ್, ನಾವು ಕೂಲಿ ಮಾಡ್ಕೊಂಡು ತಿಂತೀವಿ. ನಮಗೆ ಬೇಡ ಮೇಡಮ್. ಬಿಟ್ಟಿ ಬಗ್ಗೆ ನಮಗೆ ಬೇಡ ಮೇಡಮ್ ಅವರೇ. ನಾವೇ ದುಡ್ದು 10 ಆಳ್ಗೆ ಅನ್ನ ಹಾಕೋ ಶಕ್ತಿ ಕೊಟ್ಟಿದ್ದಾನೆ ದೇವ್ರು ನಮಗೆ. ಅವ್ರ ಬಿಟ್ಟಿ ಬಗ್ಗೆ ನಮ್ಗೆ ಯಾವುದೇ ಕಾರಣಕ್ಕೂ ಬೇಡ. ನಾನು ಸತ್ಯ ಹರಿಶ್ಚಂದ್ರ. ನಮ್ಮದು ರಘುವಂಶದ ಕಡೆಯ ಕುಡಿ. ನಾನು ಕೊಟ್ಟ ಮಾತನ್ನ ಯಾವತ್ತೂ ವಾಪಸ್ ತಗೊಳ್ಳಲ್ಲ. ನಮಗೆ BJP ಪಕ್ಷನೇ ಬರಬೇಕು. ಒಂದು ರೋಡು, ರಸ್ತೆ, ಮೇವು ಬೆಳ್ಕೊಂಡು ಹೋಗಿ ಮನೆ ತಕ್ಕ ಹಾಕೋಣಕ್ಕೆ ನಮ್ಗೆ ಅಷ್ಟು ಅನುಕೂಲ ಮಾಡಿಕೊಡ್ಲಿ. ನಮ್ಗೆ ದುಡ್ಡೇ ಬೇಡ. ಆ ಥರ ದುಡ್ಡು ನಮಗೆ ಬೇಕಾಗಿಲ್ಲ. ನಾವು ದುಡ್ಕೊಂಡು ತಿನ್ನೋದೇ ಸಾಕಾಗದೆ. ನಮಗೆ ಬೇರೆ ದುಡ್ಡು ತಗೊಂಡು ನಾವೇನು ಮಾಡೋಣ? ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ.
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.